ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ವೆರಿಫಿಕೇಷನ್ ಮಾಡಿರುವಂಥ ದಾಖಲಾತಿಗಳ ಲಿಸ್ಟ್ ಬಿಟ್ಟಿರ್ತಾರೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫೈಡ್ ಮಾಡಿದ್ದಾರೆ ಅನ್ನೋ ಬಗ್ಗೆ ತಿಳ್ಕೊಬೋದು. ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಂಡು ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ತಿಳ್ಕೊಳಾಗ್ತೀರಾ. ಈಗ ಮುಖ್ಯವಾಗಿ ಈ ರೀತಿ ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ KE ಹೋಮ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. KE ಹೋಮ್ ಅಂತ ಇದನ್ನು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ಇಲ್ಲಿ ಮೇಲೆಗಡೆ 3 ಗೆರೆಗಳಿರುತ್ತೆ. ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಪ್ರವೇಶ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ UGCET 2024 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಇಲ್ಲಿ ಗಮನಿಸಿ UGCET 2024 ದಾಖಲೆಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸಿರುವ ಕುರಿತು ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥ ಮಾಹಿತಿ ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಅದರಂತೆ ಇಲ್ಲಿ UGCET 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ A ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಕ್ಲಾಸ್ A ಅಭ್ಯರ್ಥಿಗಳು ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮ್ಮ UGCET ಅಂದರೆ KCET ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಆಮೇಲೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸರಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಅಂದರೆ ಇಲ್ಲಿ ಕೆಳಗಡೆ ಏನು ತೋರಿಸ್ತಾ ಇದೆ ಅದನ್ನು ನೀವು ಎಂಟರ್ ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲ್ ಎಂಟರ್ ಮಾಡಬೇಕು. ಓಕೆ, ಇಲ್ಲಿ I ಇದೆ, ಸ್ಮಾಲ್ C ಇದೆ, Y ಕ್ಯಾಪಿಟಲ್ ಇದೆ. ಈ ರೀತಿ ನೀವು ಕ್ಯಾಪಿಟಲ್ ಸ್ಮಾಲನ್ನು ಸ್ವಲ್ಪ ಗಮನವಹಿಸಿ ಸರಿಯಾಗಿ ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೀವು ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಆಟೋಮೆಟಿಕ್ಕಾಗಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಒಂದು ವೆರಿಫೈಡ್ ಆಗಿರುವಂಥ ಪೂರ್ತಿ ಮಾಹಿತಿ ಇಲ್ಲಿ ಇರುತ್ತೆ. ಸ್ವಲ್ಪ ಗಮನವಹಿಸಿ ಇಲ್ಲಿ ನಾನು ತಿಳಿಸ್ತಾ ಇರುವಂತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರಲಿ, ನಿಮ್ಮ CET ನಂಬರ್, ನಿಮ್ಮ ಹಾಲ್ ಟಿಕೆಟ್ ನಂಬರ್ ಆಗಿರಲಿ, ವಿದ್ಯಾರ್ಥಿ ಹೆಸರು, ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ A ಅಂತ ಬಂದಿರುತ್ತೆ. ನಿಮ್ಮ ಯಾವೆಲ್ಲ ಕ್ಯಾಟಗರಿಗೆ ನೀವು ಅಪ್ಲೈ ಮಾಡಿರ್ತೀರ ಆ ಒಂದು ಕ್ಯಾಟಗರಿ ಬಂದಿರುತ್ತೆ. ಇನ್ಕಮ್ ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಎಷ್ಟು ಇನ್ಕಮ್ ಇರುತ್ತೆ ಆ ಒಂದು ಇನ್ಕಮ್ ಕೂಡ ಇಲ್ಲಿ ಬಂದಿರುತ್ತೆ. SNQಗೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. SNQ ಸೀಟ್ ಸಿಗುತ್ತೆ ಅಂತ ಅರ್ಥ ಅಲ್ಲ, ಇಲ್ಲಿ ಗಮನಿಸಬೇಕು. SNQ ಅಂದರೆ SNQ ಸೀಟ್ಗೆ ನೀವು ಕೂಡ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಈ ರೀತಿ ಎಸ್ ಇದ್ದರೆ, ನೋ ಅಂತ ಇದ್ದರೆ SNQ ಸೀಟ್ಗೆ ನೀವು ಅಪ್ಲಿಕೇಬಲ್ ಇಲ್ಲ, SNQ ಸೀಟ್ ನಿಮಗೆ ಅಲೋಟ್ ಆಗೋದಿಲ್ಲ ಅಂತ ಅರ್ಥ. ಓಕೆ, ಆಮೇಲೆ HK ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಹಾಕಿಕೊಂಡು ಅಪ್ಲೋಡ್ ಮಾಡಿದರೆ ಅವರಿಗೆ ಎಸ್ ಅಂತ ಬಂದಿರುತ್ತೆ. ಉಳಿದಂಥ ವಿದ್ಯಾರ್ಥಿಗಳಿಗೆ ನೋ ಅಂತ ಬರುತ್ತೆ. ಇಲ್ಲಿ JK ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ಮೈಗ್ರೆಂಟ್ಸ್ ಅಂತ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಹಾಕಿದರೆ ಎಸ್ ಅಂತ ಬರುತ್ತೆ. ಇಲ್ಲದಿದ್ದರೆ ಇಲ್ಲಿ ನೋ ಅಂತ ಬಂದಿರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಇಲ್ಲಿ ಜೆಂಡರ್ ಕೂಡ ತೋರಿಸುತ್ತೆ, ಮೇಲ್ ಆರ್ ಫಿಮೇಲ್. ಆಮೇಲೆ ಕನ್ನಡ ಮಾಧ್ಯಮ ಯಾವೆಲ್ಲ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಕಲಿತು ಅದು ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಿದರೆ ಅಲ್ಲಿ ರಿಸರ್ವೇಷನ್ ಕ್ಲೇಮಲ್ಲಿ ಎಸ್ ಕೂಡ ಮಾಡಿದರೆ ಅವರಿಗೆ ಇಲ್ಲಿ ಎಸ್ ಬಂದಿರುತ್ತೆ. ಇಲ್ಲಿ ಎಸ್ ಬಂದರೆ ಮಾತ್ರ ನಿಮ್ಮ ಕನ್ನಡ ಮಾಧ್ಯಮ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಅದರಂತೆ ಇಲ್ಲಿ ರೂರಲ್ ಕೂಡ ಅದೇ ರೀತಿ ನಿಮ್ಮ ರೂರಲ್ ಕೂಡ ಇಲ್ಲಿ ಎಸ್ ಬಂದಿದ್ರೆ ಮಾತ್ರ ನಿಮ್ಮ ರೂರಲ್ ಕೂಡ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ. ಇಲ್ಲದಿದ್ದರೆ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಓಕೆ, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳು ಯಾವೆಲ್ಲ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ಆಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದವರಿಗೆ ಇಲ್ಲಿ ಎಸ್ ಬಂದಿರುತ್ತೆ. ಆಮೇಲೆ ಇಲ್ಲಿ ಲಿಂಗ್ವಿಸ್ಟಿಕ್ ಮಿನಾರಿಟಿ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ LM ಅಂದರೆ ಲಿಂಗ್ವಿಸ್ಟಿಕ್ ಮಿನಾರಿಟಿ ಹಾಕಿದ್ದೀರಾ ಅವರಿಗೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಅದರಂತೆ RM ಅಂದರೆ ರಿಲಿಜಿಯಸ್ ಮಿನಾರಿಟಿ ಯಾವೆಲ್ಲ ವಿದ್ಯಾರ್ಥಿಗಳು ರಿಲಿಜಿಯಸ್ ಮಿನಾರಿಟಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಅಂದರೆ ರಿಲಿಜಿಯಸ್ ಮಿನಾರಿಟಿ ID ನಂಬರ್ ಎಂಟರ್ ಮಾಡಿ ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅವರಿಗೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಇದು ಪ್ರತಿಯೊಂದು ಇಲ್ಲಿ ಗಮನಿಸಬೇಕು. ಇದೇ ರೀತಿ ಈ ಒಂದು ಶಾರ್ಟ್ ಇನ್ಫಾರ್ಮೇಷನ್ ನೀವು ತಿಳಿದುಕೊಂಡ್ರೆ ಕೆಲವೇ ದಿವಸಗಳಲ್ಲಿ 2 ಅಥವಾ 3 ದಿವಸದಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಅದರಲ್ಲಿ ಸೀಕ್ರೆಟ್ ಕೀ ಇರುತ್ತೆ. ಅದರಲ್ಲಿ ಕೂಡ ಇದೇ ರೀತಿ ಮಾಹಿತಿ ಅಪ್ಡೇಟ್ ಆಗಿರುತ್ತೆ. ನಿಮ್ಮ ಈ ಒಂದು ಮಾಹಿತಿ ಕೂಡ ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ. ಪ್ರತಿಯೊಬ್ಬ ಕ್ಲಾಸ್ ಕೋಡ್ A ವಿದ್ಯಾರ್ಥಿಗಳು ಇದನ್ನು ಚೆಕ್ ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಕನ್ನಡ ಮಾಧ್ಯಮ ಎಸ್ ಇದ್ದರೂ ಕೂಡ ಇಲ್ಲಿ ನೋ ಅಂತ ಬಂದಿರುತ್ತೆ, ಅಥವಾ ರೂರಲ್ ಎಸ್ ಇದ್ದರೂ ಕೂಡ ಇಲ್ಲಿ ನೋ ಅಂತ ಬಂದಿರುತ್ತೆ. ಈ ರೀತಿ ಏನಾದರೂ ತೊಂದರೆ ಕೂಡ ಆಗಿದ್ದರೂ ಕೂಡ ನೀವು KE ಹೆಲ್ಪ್ಲೈನ್ಗೆ ಕರೆ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಕ್ಲಾಸ್ A ಅಭ್ಯರ್ಥಿಗಳು ಆದಷ್ಟು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಳೋರಾಗಲಿ. ಧನ್ಯವಾದಗಳು.